ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾವು ಎಲ್ಲ ರೀತಿಯಲ್ಲಿ ಬೋಂಡ ಮತ್ತು ಬಜ್ಜಿಗಳನ್ನ ತಿಂದಿರ್ತೀವಿ. ಇವತ್ತು ತುಂಬ ಡಿಫ್ರೆಂಟಾಗಿ ಬಹಳ ರುಚಿಯಾಗಿರ್ತಕ್ಕಂಥ ಬ್ರೆಡ್ಡನ್ನು ಬಳಸ್ಕೊಂಡು ಮೊಟ್ಟೆ ಬೋಂಡನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ನೀವು ಮಾಡಿಕೊಂಡು ಮನೆಯಲ್ಲೇ ಏನಾರು ಮಕ್ಳುಗಳಿಗೆ ಕೊಟ್ಬಿಟ್ರೆ 2-3 ಬೋಂಡ ತಿನ್ನೋ ಜಾಗದಲ್ಲಿ 5ರಿಂದ 6 ಬೇಕಿದ್ರೂ ತಿಂದ್ಬಿಡ್ತಾರೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 5 ಮೊಟ್ಟೆಗಳನ್ನ ಬೇಯಿಸ್ಕೊಂಡು ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 10 ಪೀಸ್ನಷ್ಟು ಬ್ರೆಡ್ಡನ್ನು ತೊಗೊಂಡು ಈ ರೀತಿ ಆ ಬಾರ್ಡರ್ ಏನಿದೆ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು 10 ಪೀಸನ್ನು ಕೂಡ ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪನೂ ಕೂಡ ಆ ಬಾರ್ಡ್ರ್ ಏನಿದೆ ಅದಿರಬಾರ್ದು. ಈ ರೀತಿ ಎಲ್ಲದನ್ನು ಕೂಡ ಪೀಸಸ್ನ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಈ ರೀತಿ ಬ್ರೆಡ್ಡನ್ನು ಕಟ್ ಮಾಡ್ಕೊಂಡು ಆದ ನಂತರ ಬೋಂಡನ ಮಾಡಲಿಕ್ಕೆ ನಾವು ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಇದಕ್ಕೆ ಒಂದು 200 ಗ್ರಾಮಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅಜ್ವಾನ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ನಮಗೆ ಕ್ರಿಸ್ಪಿ ಜಾಸ್ತಿ ಬರುತ್ತೆ. ಮೇಲ್ಗಡೆ ಭಾಗ ಏನಿದೆ ಆ ಬೋಂಡದ ಮೇಲ್ಗಡೆ ಭಾಗ ಎಲ್ಲ ಕಂಪ್ಲೀಟಾಗಿ ಕ್ರಿಸ್ಪಿ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ನಾವು ಕಲಿಸ್ಕೋಬೇಕಾಗುತ್ತೆ. ಏಕೆಂದರೆ ಅದು ಬೋಂಡನ ನಾವು ಡಿಪ್ ಮಾಡಿದಾಗ ಅದಕ್ಕೆ ಚೆನ್ನಾಗಿ ಅಂಟ್ಕೋಬೇಕು. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಕಳಿಸ್ಕೊಳ್ಳಿ. ಆದರೆ ನೀವು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಹೀರೆಕಾಯಿ ಬಜ್ಜಿ, ಈ ಥರ ಆಲೂಗಡ್ಡೆ ಬಜ್ಜಿ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೂ ಕೂಡ ಗಂಟುಗಳಿರಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ನೀರನ್ನು ಬೆರೆಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ಸಪ್ರೇಟಾಗಿ ಇದನ್ನು ತೆಗೆದಿಟ್ಕೊಳ್ಳೋಣ. ನಾನಿಲ್ಲಿ ಒಂದು ತಟ್ಟೆನಲ್ಲಿ ನೀರನ್ನು ಇಟ್ಕೊಂಡು ಈ ರೀತಿ ಎರಡೂ ಬದಿನಲ್ಲಿ ಬ್ರೆಡ್ಡನ್ನು ಡಿಪ್ ಮಾಡ್ಕೋಬೇಕು. ಈ ರೀತಿ ಡಿಪ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ನೀರನ್ನೆಲ್ಲ ಈ ರೀತಿ ಹಿಂಡಿ ನಾವು ತೆಗಿಬೇಕಾಗುತ್ತೆ. ಅದಾದಮೇಲೆ ನಾವು ಅರ್ಧ ಪೀಸ್ ಮಾಡ್ಕೊಂಡಿರೋ ಮೊಟ್ಟೆನ ಈ ರೀತಿ ಮಧ್ಯಕ್ಕೆ ಮಾಡಿಕೊಂಡು ಸುತ್ತ ಆ ಬ್ರೆಡ್ಡಿಂದ ಇದನ್ನು ಕೋಟಿಂಗ್ ಮಾಡ್ಕೋಬೇಕು. ಈ ರೀತಿ ಕೋಟಿಂಗ್ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ಇದನ್ನು ಕೋಟಿಂಗ್ ಮಾಡ್ಕೊಂಡು ನಾವು ಇಡೋದಕ್ಕಾಗಲ್ಲ. ಆಗಲೇ ನಾವು ಕಲಸಿಟ್ಕೊಂಡಿರ್ತಕ್ಕಂಥ ಆ ಬೋಂಡದ ಹಿಟ್ಟೇನಿದೆ ಅದ್ರ ಜೊತೆಯಲ್ಲಿ ಬೆರೆಸಿ ನಾವು ಎಣ್ಣೆಯಲ್ಲಿ 1 ಅಥವಾ 2 ಸೇರಿಸ್ಕೊಂಡು ಕರಿಬೇಕಾಗತ್ತೆ. ನೋಡಿ, ಈ ರೀತಿಯಲ್ಲಿ ಚೆನ್ನಾಗಿ ಬೋಂಡದ ಹಿಟ್ಟಿನ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆನ ಕಾಲಿಕ್ಕೆ ಇಟ್ಕೊಂಡು ಒಂದೊಂದನ್ನೇ ಅಥವಾ 2 ಸೇರಿಸಿ ನಾವು ಬೇಯಿಸ್ಕೋಬೇಕಾಗತ್ತೆ. ನಾನೀಗ 2 ಒಟ್ಟಿಗೆ ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೇರಿಸಿ ಆದಮೇಲೆ 1-2 ನಿಮಿಷಗಳ ಕಾಲ ಕಂಪ್ಲೀಟಾಗಿ ಬಿಟ್ಬಿಡಿ. ಅದಾದಮೇಲೆ ಎರಡೂ ಬದಿನಲ್ಲಿ ತಿರುಗಿಸ್ಕೊಂಡು ಒಂದು 3-4 ನಿಮಿಷಗಳ ಕಾಲ ಎಳೆಯ ಕಾಮನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಊರಿನ ಜಾಸ್ತಿ ಉರಿ ಕೊಡೋದಕ್ಕೆ ಹೋಗಬೇಡಿ. ಒಂದು ಮೀಡಿಯಮ್ ಹದದಲ್ಲಿ ನಾವು ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಎರಡೂ ಬದಿನಲ್ಲಿ ಚೆನ್ನಾಗಿ ಬೆಂದ ನಂತರ ನಾವು ಇದನ್ನು ಸಪ್ರೇಟಾಗಿ ತೆಗೆದು ಇಟ್ಕೊಳ್ಳೋಣ. ನಾನೀಗ ಮಿಕ್ಕಿರ್ತಕ್ಕಂಥ ಎಲ್ಲ ಬೋಂಡಗಳನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವೇನಾದರೂ ಸಾಸ್ಗಳಿತ್ತು ಮನೆಯಲ್ಲಿ ಅಂತ ಅಂದರೆ ಟೊಮೊಟೊ ಸಾಸು, ಚಿಲ್ಲಿ ಸಾಸು ಅದ್ರ ಜೊತೆನಲ್ಲೂ ತಿನ್ಬೋದು. ಅಥವಾ ಮಧ್ಯಕ್ಕೆ ಈರುಳ್ಳಿ ಮಸಾಲ ಬರುತ್ತಲ್ಲ, ಚಾಟ್ ಮಸಾಲ, ಅದನ್ನು ಬೇಕಿದ್ರೂ ಸೇರಿಸ್ಕೊಂಡು ತಿನ್ಬೋದು. ಇದ್ರ ಜೊತೆಗೆ ಅವೆರಡೂ ಇಲ್ಲ ಅಂತಂದರೆ ಪೆಪ್ಪರು ಮತ್ತು ಮೆಣಸು ಏನಿದೆ ಅದನ್ನು ಕೂಡ ಮಧ್ಯಕ್ಕೆ ಸೇರಿಸ್ಕೊಂಡು ತಿನ್ಬೋದು. ಬಹಳ ರುಚಿಯಾಗಿರುತ್ತೆ. ಈ ವಿಧಾನದಲ್ಲಿ ನೀವು ಕೂಡ ಮರಿದೇನೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.